ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ. ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇದ್ದಾವೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸಹ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ನಿಮಗೆ ರಾಜ್ಯ ಸರ್ಕಾರದಿಂದ ಒಂದು ಎರಡು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಗುಡ್ ನ್ಯೂಸ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 10 ಕಂತು ಹಣ ಪಡ್ಕೊಂಡಿದ್ದಾರೆ. ಇನ್ನು 11ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಅಂತಹ ಫಲಾನುಭವಿಗಳಿಗೆ ಈಗ ಒಂದು ಕನ್ಫರ್ಮೇಷನ್ ಆದರೆ ಸಿಕ್ಕಿದೆ. ಇಲ್ಲಿ ಫಲಾನುಭವಿಗಳು 10ನೇ ಕಂತು ಹಣ ಈಗಾಗಲೇ ರಿಸೀವ್ ಮಾಡಿಕೊಂಡು ಈಗ 11ನೇ ಕಂತು ಹಣನೂ ಸಹ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ 11ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳಿಬಿಟ್ಟು ಅಥವಾ ನಾಳೆ ಈ 20 ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ನ್ಯೂಸನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ. ನೋಡಿ, ಇದೆಲ್ಲನೂ ಸಹ ಸುಳ್ಳು ಆಗಿರ್ತದೆ. ನಿಮಗೆ 11ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ. ನಿಮಗೆ ಇದುವರೆಗೂ 10 ಕಂತು ಹಣ ರಿಸೀವ್ ಆಗಿದೆ. ಅಂದರೆ ಮೇ ತಿಂಗಳವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ. ಇನ್ನು ನೆಕ್ಸ್ಟು ನಿಮಗೆ ಜೂನ್ ತಿಂಗಳ ಹಣ ಬಿಡುಗಡೆ ಆಗಬೇಕು. ಜೂನ್ ತಿಂಗಳ ಹಣ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗುತ್ತೆ. ಅದೂ ಸಹ ಜೂನ್ 4ನೇ ತಾರೀಕು ಮೇಲೆ ಹಣ ಆದರೆ ಬಿಡುಗಡೆ ಆಗುತ್ತಂತೆ. ಯಾಕಂತ ಅಂದರೆ ಈಗ ಮೊನ್ನೆ ನಡೆದಂತಹ ಲೋಕಸಭಾ ಎಲೆಕ್ಷನ್ನು ಮೊದಲನೇ ಹಂತದ ಎಲೆಕ್ಷನ್ನು ಆ್ಯಂಡ್ ಹಾಗೇನೂ ಸಹ 2ನೇ ಹಂತದ ಎಲೆಕ್ಷನ್ಸ್ದು ರಿಸಲ್ಟ್ ಆದರೆ ಸಿಗುತ್ತೆ. ಅದಾದ ನಂತರ ನಿಮಗೆ 11ನೇ ಕಂತು ಹಣನ ಬಿಡುಗಡೆ ಮಾಡ್ತಾರೆ. ಈ ತಿಂಗಳಲ್ಲಾದರೆ ಬಿಡುಗಡೆ ಮಾಡೋದಿಲ್ಲ. ಇನ್ನು ಈಗ ಬಂದಿರುವಂತಹ ಎರಡು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿಂದ ಇನ್ನೇನು ಸಹ ಇನ್ನು ವರ್ಷನೇ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಳೆದ 2 ತಿಂಗಳಿಂದ ಆಗಿರ್ಬೋದು ಅಥವಾ ಕಳೆದ 3 ತಿಂಗಳಿಂದ ಕಳೆದ 4 ತಿಂಗಳಿಂದ ಯಾರಿಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಸೀವ್ ಆಗಿಲ್ವೋ ಅಂತಹ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾರಿಗಾದರೆ ಕಳೆದ 3 ತಿಂಗಳಿಂದ 4 ತಿಂಗಳಿಂದ ಹಣ ಬಂದಿರಲ್ವೋ ಅಂತಹ ಫಲಾನುಭವಿಗಳದ್ದು ಒಂದು ಲೀಸ್ಟನ್ನು ಮಾಡ್ತಿದ್ದಾರೆ. ಆ ಒಂದು ಲೀಸ್ಟನ್ನು ಮಾಡಿ ಸಪ್ರೇಟಾಗಿ ಸರ್ವೆ ಮಾಡಿಬಿಟ್ಟು ಅವರ ಒಂದು ಅಕೌಂಟ್ ಏನು ತೊಂದರೆ ಆಗಿದೆ ಏನೋ ಅಂತ ಹೇಳಿ ಚೆಕ್ ಮಾಡಿಸ್ಬಿಟ್ಟು ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಪೆಂಡಿಂಗ್ ಹಣ ಏನಿದೆ ಆ ಒಂದು ಪೆಂಡಿಂಗ್ ಹಣನ ಆದಷ್ಟು ಬೇಗ ಬಿಡುಗಡೆ ಮಾಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರಂತೆ. 1 ಇಯರ್ ಕಂಪ್ಲೀಟ್ ಆಗುವಷ್ಟರ ಒಳಗಡೆ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 1 ಇಯರ್ ಕಂಪ್ಲೀಟ್ ಆಗುವಷ್ಟರ ಒಳಗಡೆ ಈ ಒಂದು ಪ್ರಾಬ್ಲಮ್ ಆದರೆ ಸಾಲ್ವ್ ಆಗುತ್ತಂತೆ. ಜೊತೆಗೆ ಇಲ್ಲಿ ಕೆಲವಾರು ಫಲಾನುಭವಿಗಳು ಕಮೆಂಟ್ಸನ್ನು ಮಾಡ್ತಾನೆ ಇರ್ತಾರೆ. ಸರ್, ನೀವು ನೋಡಿದ್ರೆ 11ನೇ ಕಂತು ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತಿದ್ದೀರಾ ಸರ್, ನನಗೆ ಒಂದು ಕಂತು ಹಣ ರಿಸೀವ್ ಆಗಿಲ್ಲ ಸರ್, ಪ್ರತಿಯೊಂದು ಕರೆಕ್ಟ್ ಇದೆ, ಬ್ಯಾಂಕ್ಗೆ ಹೋಗ್ತೀನಿ, ಬ್ಯಾಂಕಲ್ಲೆಲ್ಲ ಸರಿಪಡಿಸ್ತೀನಿ, ಜೊತೆಗೆ ಈ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ಸಹ ನಾನು ಮಾಡಿಸಿದ್ದೀನಿ, ಪ್ರತಿಯೊಂದು ನಾನು ಕಂಪ್ಲೀಟ್ ಮಾಡಿದ್ದೀನಿ ಸರ್, ಆದರೂ ನನಗೆ ಒಂದು ಕಂತು ಹಣ ಬಂದಿಲ್ಲ ಅಂತ ಕೇಳ್ತಿದ್ರಿ. ನಾನು ಸಹ ಹೇಳಿದ್ದೆ ನಿಮಗೆ, ನಿಮ್ಮ ಒಂದು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ ಅಂತ ಹೇಳಿಬಿಟ್ಟು ನೀವು ಅಲ್ಲಿ ವಿಸಿಟ್ ಮಾಡಿದ್ರ ಅಂತಂದರೆ ನಿಮ್ಗೆ ಈಗಲೂ ಸಹ ಆ ಒಂದು ತೊಂದರೆಗೆ ಒಂದು ಸೊಲ್ಯೂಷನ್ ಆದರೆ ಸಿಗುತ್ತೆ. ಜೊತೆಗೆ ಇಂತಹವ್ರದ್ದು ಸಹ ಸಪ್ರೇಟಾಗಿ ಒಂದು ಲೀಸ್ಟನ್ನು ಮಾಡಿ ಯಾರಿಗಾದರೆ ಒಂದು ಕಂತು ಹಣ ಬಂದಿರೋದಿಲ್ವೋ ಅದನ್ನು ಸರ್ವೆ ಮಾಡಿಬಿಟ್ಟು ಅವರಿಗೆ ಎಲ್ಲ ಒಂದು ಹಣ ಸೆಟಲ್ ಆಗೋವರೆಗೂ ಈಗ ಎಷ್ಟು ಅಮೌಂಟ್ ಬಿಡುಗಡೆ ಆಗಿದೆ, ಈಗ 11ನೇ ಕಂತು ಹಣದವರೆಗೂ ಬಿಡುಗಡೆ ಆಗಿದೆ ಅಲ್ವಾ, ಅವರು ಯಾವಾಗಿಂದ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನು ನೋಡಿಕೊಂಡು ಒಟ್ಟು ಅವ್ರಿಗೆ 22,000 ಹಣ ಆದರೆ ಜಮಾ ಮಾಡ್ತಾರೆ. ನಿಮಗೆ ಒಂದು ಕಂತು ಹಣ ಬಂದಿಲ್ಲ ಅಂತ ಅಂದರೆ ಹತ್ತಿರದಲ್ಲೇ ನಿಮ್ಮದು ಸರ್ವೆಯನ್ನು ಮಾಡಿಬಿಟ್ಟು ಏನು ತೊಂದರೆ ಆಗಿದೆ ಏನು ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ಕೊಡ್ತಾರೆ. ಅದನ್ನು ನೀವು ಸಾಲ್ವ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಇದು ಫಲಾನುಭವಿಗಳಿಗೆ ಒಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ 10 ಕಂತು ಹಣ ಪಡ್ಕೊಂಡಿರುವಂತಹ ಫಲಾನುಭವಿಗಳು ಸೇಫರ್ ಸೈಡಲ್ಲಿ ಇದ್ದಾರೆ. ಇನ್ನು ನೆಕ್ಸ್ಟು ಅವ್ರಿಗೆ 11ನೇ ಕಂತು ಹಣ ಅಷ್ಟೇ ಬರಬೇಕಾಗಿದೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಯಾರಿಗಾದರೆ 3 ಕಂತು ಹಣ ಬಂದಿರಲಿಲ್ವೋ ಅಥವಾ 1 ಕಂತು ಹಣ ಬಂದಿರಲಿಲ್ವೋ ಅಂತಹ ಫಲಾನುಭವಿಗಳು ಸ್ವಲ್ಪ ತಲೆ ಕೆಡಿಸ್ಕೋತಿದ್ರು. ಅಂತಹ ಫಲಾನುಭವಿಗಳಿಗೂ ಸಹ ಒಂದು ರಿಲೀಫ್ ಆದರೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಸಹ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ಫಲಾನುಭವಿಗಳಲ್ಲಿ ಮಾಡ್ತಿರುವಂತಹ ರಿಕ್ವೆಸ್ಟ್ ಒಂದೇ, ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನು ನೀವು ಇವತ್ತಿನ ಈ ವಿಡಿಯೋನ ಯಾವ ಊರಿನಿಂದ ನೋಡ್ತಿದ್ದೀರಾ, ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.